ಬೆಳಗಾವಿ ಕಬ್ಬು ಬೆಳೆಗಾರರಿಗೆ ಈ ಕಾರ್ಖಾನೆಯ ಮಾಲೀಕರು ನಿಜಕ್ಕೂ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರ 3,300 ರೂಪಾಯಿ ಹೇಳಿದ್ರೆ ನಾನು 3,350 ರೂಪಾಯಿ ಕೊಡ್ತೀನಿ ಅಂತ ಕಾರ್ಖಾನೆಯ ಮಾಲೀಕರು ಒಪ್ಕೊಂಡಿದ್ದಾರೆ. ಟನ್ ಕಬ್ಬಿಗೆ 3,350 ರೂಪಾಯಿ ನೀಡುವುದಕ್ಕೆ ಮುಂದಾಗಿದೆ ಕಾರ್ಖಾನೆ. ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಈ ತೀರ್ಮಾನ ಮಾಡಿದೆ. ಬೆಡಕಿಹಾಳ ಗ್ರಾಮದಲ್ಲಿರುವಂತಹದ್ದು ಈ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ. ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವುದಾಗಿ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಆದರೆ ಹೆಚ್ಚುವರಿಯಾಗಿ 50 ರೂಪಾಯಿ ಕೊಡ್ತೀವಿ ನಾವು ಅಂತ ವೆಂಕಟೇಶ್ವರ ಕಾರ್ಖಾನೆ ತೀರ್ಮಾನ ಮಾಡಿದೆ. ಇದೇ ರೀತಿ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಹಿತಕ್ಕಾಗಿ ತಾವೇ ನಿರ್ಧಾರ ಮಾಡಿ ಹೆಚ್ಚಿಗೆ ದುಡ್ಡು ಕೊಟ್ಟು ಬಿಟ್ರೆ ರೈತರು ಕಣ್ಣೀರು ಹಾಕಲ್ಲ, ರಸ್ತೆಗೆ ಬರಲ್ಲ, ಈ ರೀತಿಯ ಸಂಕಷ್ಟದ ಪರಿಸ್ಥಿತಿಯೇ ನಿರ್ಮಾಣ ಆಗಲ್ಲ. ಲೆಕ್ಕ ಬಿಟ್ಕೊಡ್ರಿ ಅಂತ ಯಾರು ಕೇಳ್ತಾ ಇಲ್ಲ. ಇಲ್ಲಿ ನೀವು ಕಾರ್ಖಾನೆ ನಡೆಸ್ತೀರಿ, ನಿಮಗೂ ಲಾಭ ನಷ್ಟ ಇರುತ್ತೆ. ಎಲ್ಲವನ್ನು ಲೆಕ್ಕ ಹಾಕಿಯೇ ರೈತರನ್ನ ಉಳಿಸುವಂತ ಕೆಲಸವನ್ನ ಮಾಡಿ. ನೀವೇನು ಸಕ್ಕರೆ ಕಾರ್ಖಾನೆ ಮಾರಿ ರೈತರಿಗೆ ದುಡ್ಡು ಕೊಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವ್ರು ಕೇಳ್ತಾ ಇರುವಂತ ಒಂದು 50-100 ರೂಪಾಯಿ ಜಾಸ್ತಿ ಕೊಡೋದಕ್ಕೂ ಆಗಲ್ಲ ಅಂದ್ರೆ ಒಂದು ಟನ್ನಿಗೆ ಎಷ್ಟು ಲಾಭ ಇದೆ, ಅದನ್ನ ಎಷ್ಟೆಲ್ಲ ವಿಚಾರಗಳಲ್ಲಿ ವಿಧಗಳಲ್ಲಿ ರೀಪ್ರೊಡ್ಯೂಸ್ ಮಾಡ್ತೀರಿ. ಒಂದು ಟನ್ ಕಬ್ಬಿಗೆ ಸಿಗುವಂತ ಸಕ್ಕರೆ ಎಷ್ಟು, ಮೊಲಾಸಿಸ್ ಎಷ್ಟು, ಎಥನಾಲ್ ಎಷ್ಟು, ವಿದ್ಯುತ್ ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಿ. ಇದರಿಂದ ಇಷ್ಟೆಲ್ಲ ಇರುವಾಗ ಒಂದು 50-100 ರೂಪಾಯಿ ಜಾಸ್ತಿ ಕೊಟ್ರೆ ಏನಾಗುತ್ತೆ? ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಈಗ ಮಾದರಿಯಾಗಿದ್ದಾರೆ 50 ರೂಪಾಯಿ ಜಾಸ್ತಿ ಕೊಟ್ಟು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸಂಜು ವರ್ಭಾವಿ ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ನಿಜಕ್ಕೂ ಇವರನ್ನ ಮೆಚ್ಚಬೇಕು ನಾವು. ಇಡೀ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ ಜಾಸ್ತಿ ದುಡ್ಡು ಬೇಕು ಅಂತ ಹೇಳಿ. ಅದರಲ್ಲಿ ನ್ಯಾಯನೂ ಇದೆ ಕೇಳೋದ್ರಲ್ಲಿ. ಸರ್ಕಾರ 3,300 ಹೇಳಿದ್ರೆ ಇವರು 3,350 ರೂಪಾಯಿ ಕೊಡ್ತಾ ಇದ್ದಾರೆ. ಯಾರಿವರು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಇವ್ರ ಬಗ್ಗೆ? ಹಲೋ ಎಸ್ ಸಂಜು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾದರಿಯಾಗಿದ್ದಾರೆ. 50 ರೂಪಾಯಿ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ. 3,300 ರೂಪಾಯಿ ಸರ್ಕಾರ ಅನೌನ್ಸ್ ಮಾಡಿದ್ರೆ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕರು ನಾವು 3,350 ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸಂಜು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ ವಿಚಾರವಾಗಿ? ಇಲ್ಲಿ ಏನಂತಂದ್ರೆ ಸಿಹಿಯಾದ ಕಬ್ಬನ್ನ ಬೆಳ್ತಕ್ಕಂತಹ ರೈತರಿಗೆ ಸಿಹಿಯಾದ ಇನ್ನೂವರೆಗೆ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ರಾಜ್ಯಾದ್ಯಂತನೂ ಸಹ ಒಂದು ಉಗ್ರವಾದಂತಹ ಪ್ರತಿಭಟನೆಗೂ ಈ ಒಂದು ಹೋರಾಟ ಕಾರಣ ಆಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ಬೋದು, ನಾ ಕೊಡೆ ನೀ ಬಿಡೆ ಎಂಬಂತಹ ಒಂದು ತಾಳಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಬೆಡಕಿಹಾಳ ಗ್ರಾಮದಲ್ಲಿ ಇರ್ತಕ್ಕಂತಹ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಏನಿದೆ, ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಆದೇಶವನ್ನ ಮಾಡಿರುವಂತದ್ದು. ಸರ್ಕಾರ ಏನ್ ನಿಗದಿಪಡಿಸಿದೆ 3,300 ರೂಪಾಯಿ, ನಾವು ಅದಕ್ಕಿಂತನೂ 50 ರೂಪಾಯಿಗಳನ್ನ ಹೆಚ್ಚಿಗೆ ನೀಡ್ತೀವಿ. ನೀವು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ನಮ್ಮ ಒಂದು ಸಕ್ಕರೆ ಕಾರ್ಖಾನೆಗೆ ನಿಮ್ಮ ಕಬ್ಬನ್ನ ಕಳಿಸಿ, ನಿಮ್ಮ ನೋವಿನಲ್ಲಿ ಆಗಿರ್ಬೋದು ಅಥವಾ ನೀವು ಬೆಳೆ ಬೆಳಿತೀರಾ ಅದಕ್ಕೆ ನಮ್ಮ ಕಡೆಯಿಂದ ಬೆಂಬಲ ಬೆಲೆ ಅಷ್ಟೇ ಅಲ್ಲದೆ ನಾವು ಮೇಲ್ಗಡೆ ಇನ್ನೂ 50 ರೂಪಾಯಿಯನ್ನ ಜಾಸ್ತಿ ಹಾಕಿ ನಿಮಗೆ ಬಿಲ್ಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಈ ಒಂದು ಸಕ್ಕರೆ ಕಾರ್ಖಾನೆ ಸ್ವರೂಪ್ ಮಹಾದೇವರಾವ್ ಮಹಾಡಿಕ್ ಎಂಬಂತಹ ಮಾಲೀಕರಿದ್ದಾರೆ. ಈ ಒಂದು ಮಾಲೀಕತ್ವದಲ್ಲಿ ಇರ್ತಕ್ಕಂತಹ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಈ ಒಂದು ಘೋಷಣೆ ಮಾಡಿರುವಂತದ್ದು. ಅದರಲ್ಲಿಯೂ ಸಹ ಗಡಿ ಭಾಗದಲ್ಲಿ ಇರ್ತಕ್ಕಂತಹ ಸಕ್ಕರೆ ಬೆಳೀತಾರೆ ಅಂದ್ರೆ ಕಬ್ಬು ಏನು ಬೆಳೀತಾರೆ ಇವರಿಗೆಲ್ಲ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಸಂಜು, ಮಾಹಿತಿಯಾಗಿ. ಬೆಳಗಾವಿ ಕಬ್ಬು ಬೆಳೆಗಾರರಿಗೆ ಈ ಕಾರ್ಖಾನೆಯ ಮಾಲೀಕರು ನಿಜಕ್ಕೂ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರ 3,300 ರೂಪಾಯಿ ಹೇಳಿದ್ರೆ ನಾನು 3,350 ರೂಪಾಯಿ ಕೊಡ್ತೀನಿ ಅಂತ ಕಾರ್ಖಾನೆಯ ಮಾಲೀಕರು ಒಪ್ಕೊಂಡಿದ್ದಾರೆ. ಟನ್ ಕಬ್ಬಿಗೆ 3,350 ರೂಪಾಯಿ ನೀಡುವುದಕ್ಕೆ ಮುಂದಾಗಿದೆ ಕಾರ್ಖಾನೆ. ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಈ ತೀರ್ಮಾನ ಮಾಡಿದೆ. ಬೆಡಕಿಹಾಳ ಗ್ರಾಮದಲ್ಲಿರುವಂತಹದ್ದು ಈ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ. ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವುದಾಗಿ ಸರ್ಕಾರ ನಿರ್ಧಾರವನ್ನ ಮಾಡಿದೆ.
ಆದರೆ ಹೆಚ್ಚುವರಿಯಾಗಿ 50 ರೂಪಾಯಿ ಕೊಡ್ತೀವಿ ನಾವು ಅಂತ ವೆಂಕಟೇಶ್ವರ ಕಾರ್ಖಾನೆ ತೀರ್ಮಾನ ಮಾಡಿದೆ. ಇದೇ ರೀತಿ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಹಿತಕ್ಕಾಗಿ ತಾವೇ ನಿರ್ಧಾರ ಮಾಡಿ ಹೆಚ್ಚಿಗೆ ದುಡ್ಡು ಕೊಟ್ಟು ಬಿಟ್ರೆ ರೈತರು ಕಣ್ಣೀರು ಹಾಕಲ್ಲ, ರಸ್ತೆಗೆ ಬರಲ್ಲ, ಈ ರೀತಿಯ ಸಂಕಷ್ಟದ ಪರಿಸ್ಥಿತಿಯೇ ನಿರ್ಮಾಣ ಆಗಲ್ಲ. ಲೆಕ್ಕ ಬಿಟ್ಕೊಡ್ರಿ ಅಂತ ಯಾರು ಕೇಳ್ತಾ ಇಲ್ಲ. ಇಲ್ಲಿ ನೀವು ಕಾರ್ಖಾನೆ ನಡೆಸ್ತೀರಿ, ನಿಮಗೂ ಲಾಭ ನಷ್ಟ ಇರುತ್ತೆ. ಎಲ್ಲವನ್ನು ಲೆಕ್ಕ ಹಾಕಿ ರೈತರನ್ನ ಉಳಿಸುವಂತ ಕೆಲಸವನ್ನ ಮಾಡಿ. ನೀವೇನು ಸಕ್ಕರೆ ಕಾರ್ಖಾನೆ ಮಾರಿ ರೈತರಿಗೆ ದುಡ್ಡು ಕೊಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವ್ರು ಕೇಳ್ತಾ ಇರುವಂತ ಒಂದು 50-100 ರೂಪಾಯಿ ಜಾಸ್ತಿ ಕೊಡೋದಕ್ಕೂ ಆಗಲ್ಲ ಅಂದ್ರೆ ಒಂದು ಟನ್ನಿಗೆ ಎಷ್ಟು ಲಾಭ ಇದೆ, ಅದನ್ನ ಎಷ್ಟೆಲ್ಲ ವಿಚಾರಗಳಲ್ಲಿ ವಿಧಗಳಲ್ಲಿ ರೀಪ್ರೊಡ್ಯೂಸ್ ಮಾಡ್ತೀರಿ. 1 ಟನ್ ಕಬ್ಬಿಗೆ ಸಿಗುವಂತ ಸಕ್ಕರೆ ಎಷ್ಟು, ಮೊಲಾಸಿಸ್ ಎಷ್ಟು, ಎಥನಾಲ್ ಎಷ್ಟು, ವಿದ್ಯುತ್ ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಿ ಇದರಿಂದ. ಇಷ್ಟೆಲ್ಲ ಇರುವಾಗ ಒಂದು 50-100 ರೂಪಾಯಿ ಜಾಸ್ತಿ ಕೊಟ್ರೆ ಏನಾಗುತ್ತೆ? ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಈಗ ಮಾದರಿಯಾಗಿದ್ದಾರೆ 50 ರೂಪಾಯಿ ಜಾಸ್ತಿ ಕೊಟ್ಟು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸಂಜು ವರ್ಭಾವಿ ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ನಿಜಕ್ಕೂ ಇವರನ್ನ ಮೆಚ್ಚಬೇಕು ನಾವು. ಇಡೀ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ ಜಾಸ್ತಿ ದುಡ್ಡು ಬೇಕು ಅಂತ ಹೇಳಿ. ಅದರಲ್ಲಿ ನ್ಯಾಯನೂ ಇದೆ ಕೇಳೋದ್ರಲ್ಲಿ. ಸರ್ಕಾರ 3,300 ಹೇಳಿದ್ರೆ ಇವರು 3,350 ರೂಪಾಯಿ ಕೊಡ್ತಾ ಇದ್ದಾರೆ. ಯಾರು ಇವರು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಇವ್ರ ಬಗ್ಗೆ? ಹಲೋ, ಸಂಜು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾದರಿಯಾಗಿದ್ದಾರೆ. 50 ರೂಪಾಯಿ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ. 3,300 ರೂಪಾಯಿ ಸರ್ಕಾರ ಅನೌನ್ಸ್ ಮಾಡಿದ್ರೆ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕರು ನಾವು 3,350 ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸಂಜು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ ವಿಚಾರವಾಗಿ? ಪಾಟೀಲ್, ಏನಂತಂದ್ರೆ ಸಿಹಿಯಾದ ಕಬ್ಬನ್ನ ಬೆಳ್ತಕ್ಕಂತಹ ರೈತರಿಗೆ ಸಿಹಿಯಾದ ಇನ್ನೂವರೆಗೆ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ರಾಜ್ಯಾದ್ಯಂತನೂ ಸಹ ಒಂದು ಉಗ್ರವಾದಂತಹ ಪ್ರತಿಭಟನೆಗೂ ಈ ಒಂದು ಹೋರಾಟ ಕಾರಣ ಆಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ಬೋದು, ನಾ ಕೊಡೆ ನೀ ಬಿಡೆ ಎಂಬಂತಹ ಒಂದು ತಾಳಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಬೆಡಕಿಹಾಳ ಗ್ರಾಮದಲ್ಲಿ ಇರ್ತಕ್ಕಂತಹ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಏನಿದೆ, ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಆದೇಶವನ್ನ ಮಾಡಿರುವಂತದ್ದು. ಸರ್ಕಾರ ಏನ್ ನಿಗದಿಪಡಿಸಿದೆ 3,300 ರೂಪಾಯಿ, ನಾವು ಅದಕ್ಕಿಂತನೂ 50 ರೂಪಾಯಿಗಳನ್ನ ಹೆಚ್ಚಿಗೆ ನೀಡ್ತೀವಿ. ನೀವು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ನಮ್ಮ ಒಂದು ಸಕ್ಕರೆ ಕಾರ್ಖಾನೆಗೆ ನಿಮ್ಮ ಕಬ್ಬನ್ನ ಕಳಿಸಿ, ನಿಮ್ಮ ನೋವಿನಲ್ಲಿ ಆಗಿರ್ಬೋದು ಅಥವಾ ನೀವು ಬೆಳೆ ಬೆಳಿತೀರಾ ಅದಕ್ಕೆ ನಮ್ಮ ಕಡೆಯಿಂದ ಬೆಂಬಲ ಬೆಲೆ ಅಷ್ಟೇ ಅಲ್ಲದೆ ನಾವು ಮೇಲ್ಗಡೆ ಇನ್ನೂ 50 ರೂಪಾಯಿಯನ್ನ ಜಾಸ್ತಿ ಹಾಕಿ ನಿಮಗೆ ಬಿಲ್ಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಈ ಒಂದು ಸಕ್ಕರೆ ಕಾರ್ಖಾನೆ ಸ್ವರೂಪ್ ಮಹಾದೇವರಾವ್ ಮಹಾಡಿಕ್ ಎಂಬಂತಹ ಮಾಲೀಕರಿದ್ದಾರೆ. ಈ ಒಂದು ಮಾಲೀಕತ್ವದಲ್ಲಿ ಇರ್ತಕ್ಕಂತಹ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಈ ಒಂದು ಘೋಷಣೆ ಮಾಡಿರುವಂತದ್ದು. ಅದರಲ್ಲಿಯೂ ಸಹ ಗಡಿ ಭಾಗದಲ್ಲಿ ಇರ್ತಕ್ಕಂತಹ ಸಕ್ಕರೆ ಬೆಳೀತಾರೆ ಅಂದ್ರೆ ಕಬ್ಬು ಏನು ಬೆಳೀತಾರೆ ಇವರಿಗೆಲ್ಲ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಸಂಜು, ಮಾಹಿತಿಗಾಗಿ.